6:30 ಆಗಿದೆ ಇವತ್ತು. ಸೊ ಬೇಗ ಟಿಫನ್ ಮಾಡ್ಬೇಕು. ನಮ್ಮ ಮನೆಗೆ ನಮ್ಮ ಮಾವನ್ ಮಕ್ಳು ಬಂದಿದ್ದಾರೆ, ಆಮೇಲೆ ನನ್ನ ತಮ್ಮ ಬಂದಿದ್ದಾನೆ ಊರಿಂದ. ಸೊ ಬೇಗ ಟಿಫನ್ ಮಾಡ್ಕೊಂಡು, ಸೊ ಬೇರೆ ಬೇರೆ ಕೆಲ್ಸಗಳಿದಾವೆ, ಅವು ಕೂಡ ಮಾಡೋದಿದೆ. ಹಾಗಾಗಿ ಇವತ್ತು ಕ್ವಿಕ್ ಆಗಿ ಅದು ನನ್ನ ಸ್ಟೈಲ್ ಅಲ್ಲಿ ಒಂದು ಟೊಮೆಟೊ ಬಾತ್ ರೆಸಿಪಿನ ಮಾಡಿ ನಿಮ್ಗೂ ಕೂಡ ತೋರ್ಸೋಣ ಅಂತ ಹೇಳ್ಬಿಟ್ಟು ಕಿಚನ್ ಒಳಗಡೆ ಬಂದಿದ್ದೀನಿ. ಆಕ್ಚುಲ್ ಆಗಿ ನಮ್ಮನೇಲಿ ಟಿಫನ್ ಮಾಡೋದೆಲ್ಲರೂ ಲೇಟೆ, ಬಟ್ ಕೆಲ್ಸ ಇರುತ್ತಲ್ವ, ಕೆಲ್ಸಕ್ಕೆಲ್ಲ ಹೋಗ್ಬೇಕು. ಹಾಗಾಗಿ ಟಿಫನ್ ಬೇಗ ಮಾಡಿದ್ರೆ ಬಾಕ್ಸ್ ತಗೊಂಡ್ ಹೋಗ್ತಾರೆ, ಹಾಗಾಗಿ ಮಾಡ್ತಾ ಇದೀನಿ. ಸೊ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಈ ಒಂದು ರೆಸಿಪಿನೂ ಅಷ್ಟೇ. ಬಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಲಾಸ್ಟ್ ವ್ಲಾಗ್ ಯಾರೆಲ್ಲ ನೋಡಿಲ್ಲ, ಅದು ಕೂಡ ಲಿಂಕ್ ನ ಹಾಕಿರ್ತೀನಿ, ಹೋಗಿ ನೋಡಿ. ಮತ್ತೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ತಡ ಮಾಡೋದ್ ಬೇಡ, ಲೆಟ್ಸ್ ಸ್ಟಾರ್ಟ್. ಓಕೆ, ಇಲ್ಲಿ ನಾನು ಏನಿದು ಜೀರಿಗೆ, ಆಮೇಲೆ ಏಲಕ್ಕಿ, ಲವಂಗ, ಆಮೇಲೆ ಸೋಂಪು, ಚಕ್ಕೆ, ಆಮೇಲೆ ಪಲಾವ್ ಎಲೆ, ಆಮೇಲೆ ಇದೊಂದು ಸ್ವಲ್ಪ ತಗೊಂಡಿದ್ದೀನಿ. ಇದಿಷ್ಟನ್ನ ನಾನು ಏನ್ ಮಾಡ್ತೀನಿ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಸೊ ಹಾಗೆ ಸ್ವಲ್ಪ ಹಸಿ ಬಟಾಣಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದ್ರಲ್ಲೇ ಇಟ್ಬಿಟ್ಟಿದೀನಿ. ಹಸಿಮೆಣಸಿನ್ಕಾಯಿ ಇದೇನ್ ಜಾಸ್ತಿ ಖಾರ ಇರಲ್ಲ. ಓಕೆ, ನೆಕ್ಸ್ಟ್ ಆನಿಯನ್ ನ ತಗೊಂಡಿದ್ದೀನಿ. ಸೊ ಇಷ್ಟು ಟೊಮೆಟೊ ಬಾತ್ಗೆ ಟೊಮೆಟೊ ಜಾಸ್ತಿ ಇರ್ಬೇಕಲ್ಲ, ಸೊ ಟೊಮೆಟೊ ತಗೊಂಡಿದ್ದೀನಿ. ಇಲ್ಲಿ 2 ಗ್ಲಾಸ್ ಆಗೋಷ್ಟು ಅಕ್ಕಿನ ನೀರಲ್ಲಿ ನೆನ್ಸಿಟ್ಟಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನನ್ನ ಮನೆಯಲ್ಲೇ ಮಾಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಇದೆ. ಇವಾಗ ಏನ್ ಮಾಡೋದು, ಕುಕ್ಕಿಂಗ್ ಆಯಿಲ್, ಅಡಿಗೆ ಎಣ್ಣೆ ತಗೊಳ್ಳೋಣ. ಆಲ್ರೆಡಿ ಕುಕ್ಕರ್ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ನ ಹಾಕೊಳತ್ತೀನಿ. ಓಕೆ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ತಿದ್ದೀನಿ. ಮತ್ತು ನಾನು ಆಲ್ಮೋಸ್ಟ್ ಯಾವಾಗ್ಲೂ ನನ್ನ ಕಿಚನ್ ನಾನು ಇದೇ ತರನೇ ಇಟ್ಕೊಂತೀನಿ, ವಿಡಿಯೋ ಮಾಡೋದಕ್ಕೋಸ್ಕರ ಅಂತ ಅಲ್ಲ, ಬಟ್ ನನ್ಗೆ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಇದು ಬಿಸಿ ಆಗ್ತಾ ಇರ್ಲಿ. ಇವಾಗ ಇದನ್ನ, ಈ ಕುಟಾಣಿ ಇದೆಯಲ್ಲ ಕುಟ್ಟೋದು, ಇದ್ರಲ್ಲಿ ಈಗ ಏನೇನ್ ಇದ್ರಲ್ಲಿ ಹಾಕೊಳ್ತೀನಿ ಅಂತಂದ್ರೆ, ಚಕ್ಕೆ ಹಾಕೊಳ್ಳೋಣ ಇದ್ರಲ್ಲಿ. ಹಾಗೇನೆ ಈ 2 ಏಲಕ್ಕಿ, ಈಗ ನೆಕ್ಸ್ಟ್ ಸೋಂಪು ಕಾಳು, ಆಮೇಲೆ ಲವಂಗ, ಇದಿಷ್ಟುನು ಇದ್ರಲ್ಲಿ ಹಾಕಿ ಚೆನ್ನಾಗಿ ಕುಟಾಣಿಲಿ ಕುಟ್ಕೊಬೇಕು. ಜೀರಿಗೆನ ಇದ್ರಲ್ಲೇ ಹಾಕೊಳ್ತಾ ಇದೀನಿ. ಇದನ್ನ ಒಗ್ಗರಣೆಗೆ ಹಾಕೊಳ್ಳೋಣ ಆಮೇಲೆ. ಸೊ ಇದನ್ನ ಹೀಗಿದೆಯಲ್ಲ, ಇದನ್ನ ಚೆನ್ನಾಗಿ ಅರ್ಧಂಬರ್ಧ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಡೈರೆಕ್ಟ್ ಆಗಿ ಹಾಕೋದ್ರಕ್ಕಿಂತ ಈ ರೀತಿ ನೀವು ಮಿಕ್ಸಿಲಾದ್ರೂ ಪೌಡರ್ ಮಾಡ್ಕೋಬಹುದು, ಇಲ್ಲಾಂತಂದ್ರೆ ಡೈರೆಕ್ಟ್ ಆಗಿ ಹೀಗೇನೆ ಹಿಂಗ್ ಕುಟ್ಕೊಂಡು ಪುಡಿ ಮಾಡ್ಕೊಬಹುದು ಕೂಡ. ಈ ಇದ್ರಲ್ಲಿ ಏನೇನು ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಹಾಕಿದೀನೋ ಇದ್ರಲ್ಲೇ ಹಾಕಿ ಇನ್ನು ಚೆನ್ನಾಗಿ ಕುಟ್ಕೊಳ್ಳೋಣ. ಒಂದ್ ಸ್ವಲ್ಪ 4 ರಿಂದ 5 ಎಸಳು. ಸೊ ಗೈಸ್, ಇಷ್ಟನ್ನ ಉಗುರು ಮುರಿದೋಯ್ತು ನಂದು. ಇವಾಗ ಕುಟಾಣಿಲಿ ಕುಟ್ಟಿದೀನಲ್ಲ, ಇದನ್ನ ಈಗ ಇದಕ್ಕೆ ಹಾಕೊಳ್ತೀನಿ. ಕಮನ್ ಬೇಬ್, ಓಕೆ, ಅಷ್ಟು ಏನಾಗಲ್ಲ. ಸೊ ಅದು ಚೆನ್ನಾಗಿ ಬೇಯ್ತಾ ಇರ್ಲಿ. ಇವಾಗ ಇದು ನೋಡಿ, ಇದು ಪಲಾವ್ ಎಲೆ ಅಂತ ಹೇಳ್ತಾರೆ. ಆಮೇಲೆ ಇದನ್ನ ನಮ್ಮ ಅಜ್ಜಿ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಕೊಟ್ಟೋಗಿರೋದು. ಇದು ಹಸಿ ಇರೋದನ್ನ ಒಣಗಿಸಿ ನಾನು ಹಂಗೆ ಇಟ್ಟಿದ್ದೀನಿ. ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು ಮಾಡಿದಾಗ ಇದು ಹಾಕಿದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಇದನ್ನ ನೀರಲ್ಲಿ ತೊಳ್ಕೊತೀನಿ. ಅದಕ್ಕೇನೆ ಇವಾಗ ಡೈರೆಕ್ಟ್ ಆಗಿ ಇದನ್ನ ಹಾಕ್ತೀನಿ. ಒಂದು ಪಲಾವ್ ಎಲೆ, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ. ಇದು ಒಂದು ನಮ್ಮೂರಲ್ಲಿ ನಮ್ಮ ಅಜ್ಜಿ ತಂದು ಕೊಟ್ಟಿರೋದು ಪಲಾವ್ಗೆ ಹಾಕ್ಬೇಕಂತ ಎಲೆ. ಆಮೇಲೆ ಇದು ಒಂದು ಮಸಾಲಾ ಐಟಮ್. ಇಷ್ಟನ್ನ ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಫ್ ಇನ್ ಕೇಸ್ ನೀವು ಬೆಳ್ಳುಳ್ಳಿ ನಾನು ಇದು ಕುಟ್ಟುವಾಗ್ಲೇ ಸ್ವಲ್ಪ ಹಾಕೊಂಡಿದ್ದೆ, ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತೀನಿ. ಜಾಸ್ತಿ ಹಾಕೊಳಲ್ಲ, ಸ್ವಲ್ಪ. ಯಾಕಂತಂದ್ರೆ ಆಲ್ರೆಡಿ ಬೈಲ್ ಇದ್ ನೋಡಿ, ಇದು ನಾನು ಮನೇಲೇನೆ ರೆಡಿ ಮಾಡ್ಕೊಂಡಿರೋದು. ಒಂದು 1/2 ಟೇಬಲ್ ಸ್ಪೂನ್ ಹಾಕೊಳ್ತೀನಿ ಅಷ್ಟೇ, ಜಾಸ್ತಿ ಹಾಕೊಳಲ್ಲ. ಸೊ ಇವಾಗ ಇದಕ್ಕೆ ಏನ್ ಮಾಡ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕದ್ನಲ್ಲ, ಇದರಲ್ಲಿ ಸ್ವಲ್ಪ ಕರಿಬೇವು, ಒಂದು 2 ಎಳೆಯಷ್ಟು ಪುದೀನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು 2 ಹಸಿ ಮೆಣಸಿನ್ಕಾಯಿ. ಇದು ನಾವು ಏನ್ ಹೇಳ್ತಾ ಇರೋದು, ಮೊಸರುಗಾಯಿ ಮಾಡಕ್ಕಂತ ತಗೊಳ್ತಾರಲ್ಲ ಹಸಿ ಮೆಣಸಿನ್ಕಾಯಿ, ಆ ಮೆಣಸಿನ್ಕಾಯಿ ಹಾಕಿದೀನಿ. ಇದು ಖಾರ ಇರೋದಿಲ್ಲ. ಮುಂದೆ ಬಾ. ಸೊ ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಒಂದು 5 to 10 seconds ಆದ್ರೆ ಸಾಕು. ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಗಮ್ ಅಂತ ಸ್ಮೆಲ್ ಬರ್ತಾ ಇಲ್ವಾ ಅಂಜು?
ಈಗ ನೋಡಿ 1 ಬೌಲ್ ಆಗೋಷ್ಟು ನಾನು ಆನಿಯನ್ ಕಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಹಾಕೊಳ್ತೀನಿ. ಮುಂದೆ ಬಾ. ½ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಇದು ಬೇಗ ಆಗುತ್ತೆ, ಕ್ವಿಕ್ ಆಗಿ ಮಾಡ್ಬಿಡ್ಬೋದು. ಎಲ್ಲ ಬೇಗ ಬೇಗ ಕಟ್ ಮಾಡ್ಕೊಳ್ಳೋದು ಮಾಡ್ತಿದ್ರೆ ಬೇಗ ಆಗುತ್ತೆ. ಸೊ ಅರಿಶಿನ ಎಲ್ಲ ಹಾಕಾದ್ಮೇಲೆ ನಾನು ನೆಕ್ಸ್ಟ್ ಹಸಿ ಬಟಾಣಿ ತಗೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನೀವು ಹಸಿ ಬಟಾಣಿ ಇಲ್ಲ ಅಂತಂದ್ರೆ ಸೀಸನಲ್ ತಕ್ಕಂತೆ ಅವರೆಕಾಳು ಆಗಿರ್ಬೋದು ಅಥವಾ ಸೋಯಾ ಚಂಕ್ಸ್ ಕೂಡ ಹಾಕ್ಬೋದು. ಸೇಮ್ ಇದೇ ತರ ಮಾಡಿ ಸೋಯಾ ಚಂಕ್ಸ್ ಆಡ್ ಮಾಡಿದ್ರೆ ಅದು ಸೋಯಾ ಚಂಕ್ಸ್ ಪಲಾವ್ ಆಗುತ್ತೆ. ಅವರೆಕಾಳು ಇದೇ ಸೇಮ್ ಪ್ರೊಸೀಜರ್ ಅಲ್ಲಿ ಅವರೆಕಾಳು ಹಾಕಿದ್ರೆ ಅದು ಅವರೆಕಾಳು ಬಾತ್ ಆಗುತ್ತೆ. ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದೇ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೀನಿ, ಇದು ಮಸಾಲಾ ಖಾರ ಅಂತ ಹೇಳಿ. ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಮಿಕ್ಸ್ ಇರುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ಏನ್ ಆಡ್ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ. ಇದು ಲಾಸ್ಟ್ ಟೈಮ್ ಮರ್ಸಿ ಬಂದಾಗ ಮಾಡ್ಕೊಳ್ಬೋದು. ಅದಕ್ಕೆ ಖಾರನ ಹಾಕ್ತಾ ಇದ್ದೀನಿ. ಎಷ್ಟು ಬೇಕು ನೋಡಿ ಖಾರ ಎಷ್ಟು ತಕ್ಕಂತೆ ಹಾಕೊಳ್ಳಿ. ನಾನೊಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. 2 ರಿಂದ 2.5 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಓಕೆ 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 ಡನ್. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೇನು ಬಾಕಿ ಇಲ್ಲ, ಇದು ಕಂಪ್ಲೀಟ್ ಆಗಿದೆ. ಇದಕ್ಕೇನು ಜಾಸ್ತಿ ಏನು ಹಾಕ್ತಾ ಇಲ್ಲ, ಇಷ್ಟೇನೆ. ಆಕ್ಚುಲಿ ನಾನು ಯಾವುದೇ ಮಸಾಲಾ ಪೌಡರ್ ಇವತ್ತು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ. ಓಕೆ, ಸೊ ಇವಾಗ ಅಕ್ಕಿ ತಗೊಂಡಿದ್ದೀನಲ್ಲ ಅದನ್ನು, ಅಯ್ಯೋ ಅಕ್ಕಿ ಎಲ್ಲ ಬಿದ್ದೋಯ್ತಲ್ಲ. ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಇನ್ನೊಂದ್ ರೌಂಡ್ ಮಿಕ್ಸ್ ಮಾಡ್ಕೊಂಡು, ಈಗ ಇದಕ್ಕೆ ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, ಅದಕ್ಕೆ 4 ಗ್ಲಾಸ್ ಆಗುವಷ್ಟು ನೀರನ್ನ ತಗೊಂತಾ ಇದ್ದೀನಿ. ಸೊ 4 ಗ್ಲಾಸ್ ಆಗುವಷ್ಟು ನೀರು ತಗೊಂಡು ಇದನ್ನ ಮುಚ್ಚಿಡೋಣ. ಒಂದು 2 ವಿಸಲ್ ಬರೋವರೆಗೂ ಬಿಟ್ರೆ ಇದು ಪರ್ಫೆಕ್ಟ್ ಆಗಿರುವಂತ ಟೊಮೆಟೊ ಬಾತ್ ರೆಸಿಪಿ ರೆಡಿ. ಇದಕ್ಕೆ ಸ್ವಲ್ಪ ಇವಾಗ ಫೈನಲ್ ಆಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಸಾಲ್ಟ್ ಅವಾಗ ನಾನು ಸ್ವಲ್ಪನೇ ಹಾಕೊಂಡಿದ್ದೆ. ಇವಾಗ ಸಾಲ್ಟ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಾಕೊಳ್ಳೋಣ. ಅದು ಬೇಯಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಹಾಕೊಂಡಿದ್ದು. ಇಷ್ಟು ಹಾಕೊಳ್ತಾ ಇದೀನಿ ನೋಡಿ. 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಫೈನಲ್ ಆಗಿ ಇದಕ್ಕೆ ನಿಮ್ಮ ಮನೇಲಿ ಟೊಮೆಟೊ ಬಾತ್ ಪೌಡರ್ ಬರುತ್ತೆ, ಅದಿದ್ರೆ ಅದನ್ನು ಕೂಡ ಹಾಕೋಬಹುದು. ಅದಿಲ್ಲ ಅಂತಂದ್ರೆ ಇಷ್ಟೇ ಬಿಟ್ರೆ ಸಿಂಪಲ್ ಆಗಿ ಮಸಾಲೆ ಇಲ್ದಿರಾನೆ, ನೀವು ಜಾಸ್ತಿ ಮಸಾಲಾ ಪೌಡರ್ ಇಲ್ದಿರಾನೆ. ಆಕ್ಚುಲಿ ಆಗಿ ಮಸಾಲಾ ಪೌಡರ್ ನಾನು ಹಾಕೇ ಇಲ್ಲ, ಮಸಾಲ ಇಲ್ಲಿಂದ ಬರುತ್ತೆ ಅಲ್ವಾ. ಸೊ ಇದನ್ನ ಸಾಲ್ಟ್ ಹಾಕೊಂಡಾಯ್ತು. ಇಲ್ಲಿ ಕೊತ್ತಂಬರಿ ಇಟ್ಕೊಂಡಿದೀನಿ, ಇದನ್ನ ಲಾಸ್ಟ್ ಅಲ್ಲಿ ಹಾಕೊಳ್ತೀನಿ. ಇಲ್ಲ ಬೇಗ ಇವಾಗ್ಲೇ ಹಾಕ್ಬಿಡೋಣ ಬಿಡಿ. ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನ, ಇದನ್ನು ಕೂಡ ಇದ್ರ ಮೇಲೆ ಹಾಕ್ಬಿಡ್ತೀನಿ. ಹಾಕಿ ಕುಕ್ಕರ್ನ ಬಾಯಿ ಮುಚ್ಚಿದ್ರೆ 10 ನಿಮಿಷದಲ್ಲಿ ಪಟಾಪಟ್ ಅಂತ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇದೊಂದು 2 ವಿಷಲ್ ಆಗ್ಲಿ, ಅದಾದ್ಮೇಲೆ ಸಿಗ್ತೀನಿ. ಮತ್ತೆ ಹೆಂಗಿದೆ ಅನ್ನೋದನ್ನು ಕೂಡ ನಿಮ್ಗೆ ಕಮೆಂಟ್ ಹೇಳ್ತೀನಿ, ತಿನ್ಬಿಟ್ಟು ನಿಮ್ಗೂ ಹೇಳ್ತೇನೆ. ಲಿಡ್ ಓಪನ್ ಮಾಡ್ತಾ ಇದೀನಿ, ನೋಡೋಣ ಹೆಂಗ್ ಬಂದಿದೆ ಅಂತ. ನೋಡಿ ಸಕ್ಕತ್ತಾಗಿ ಬಂದಿದೆ. ಆಕ್ಚುಲ್ ಆಗಿ ಅನ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಬಾಯ್ಲಿ ಓಕೆ ಗೈಸ್, ಇವಾಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಹೇಗೆ ಬಂದಿದೆ ಅನ್ನೋದನ್ನ ನಿಮಗೂ ಕೂಡ
ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಇವು ನಾನು ತಿಂದು ಕರೆಕ್ಟಾಗಿ ರಿವ್ಯೂಸ್ ಕೊಡ್ತೀನಿ. ಪಿಂಕೀಸ್ ಉಪ್ಪು ಖಾರ ಕಮ್ಮಿ ಆದರೆ ಕಮ್ಮಿ ಆಗಿದೆ ಅಂತ ಹೇಳ್ತೀನಿ, ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ಅದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಟೇಸ್ಟ್ ಹೇಳ್ತೀನಿ. ಚೊಟ್ಟು ಕಾಫಿ ಕೊಡು. ಓಕೆ, ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅನ್ನೋದನ್ನ. ಫಸ್ಟು ಹಂಗೆ ತಿಂತೀನಿ, ಆಮೇಲೆ ಮೊಸರು ಬಜ್ಜಿ ಜೊತೆ ತಿಂತೀನಿ. ಬೆಳಕ್ ಬರ್ತಿದ್ಯಾ? ಚೆನ್ನಾಗಿ ಬಂದಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಇವಾಗ ಮೊಸರು ಬಜ್ಜಿ ಜೊತೆನೂ ತಿಂದು ತೋರಿಸ್ತೀನಿ. ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅನ್ನೋದನ್ನು ಕೂಡ. ಮತ್ತೆ ನೆಕ್ಸ್ಟ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್.